ವಾ, ಆ ಕಾಂಚನ ಪ್ರಸ್ತುತ ಶಾಸ್ತ್ರ ನಿಲ್ಲಿಸಿ ತನ್ನ ಆಟನ ಸಾಧಿಸ್ಕೊಂಡ್ಬಿಟ್ಲು. ನನಗ್ ಬರ್ತಾ ಇರೋ ಪಾಪಕ್ಕೆ ಅವಳನ್ನ ಕಡ್ದಾಕ್ಬೇಕು ಅಂತ ಅನಿಸ್ತದೆ. ಸಮಾಧಾನ ಮಾಡ್ಕೊ ಮಗ. ಚೇಳು ಕುಟ್ಕೋದನ್ನ ಯಾವತ್ತೂ ಬಿಡಕ್ಕಿಲ್ಲ. ಅದು ಬಿಡ್ತದೆ ಅಂತ ತಿಳ್ಕೊಳ್ಳೋದು ನಮ್ದಡ್ತನ ಆಟಯ್ಯ. ಹಂಗಂತ ನೀನು ದುಡುಕ್ಬೇಡ. ಈಗ ತಾನೇ ರಂಗೇಗೌಡ ನಿನ್ ಕಡೆ ನೋಡಕ್ ಮನ್ಸ್ ಮಾಡವನೆ. ಹಂಗಿರನಗ ನೀನ್ ಆತ್ರ ಬಿದ್ದು ಅವಳ ಮ್ಯಾಕೆ ಕೋಪ ಮಾಡ್ಕೊಂಡು ರಂಗೇಗೌಡ ನಿನ್ ಮ್ಯಾಕೆ ಕೋಪ ಮಾಡ್ಕೊಂಡನು. ಹಂಗಾಗೋದ್ ಬೇಡ ಮಗ. ನಂಗೆ ಶಾಸ್ತ್ರ ನಿಂತೋಯ್ತು ಅಂತ ಬ್ಯಾಸರ ಇಲ್ಲ ಕಣ್ಮಗ. ಆದ್ರೆ ಎಲ್ಲರೂ ಸೇರ್ಕೊಂಡು ಎಲ್ಲಿ ಈ ಅರಿಯದ ಕಮಲಿನ ತಮ್ಮ ಆಟಕ್ಕೆ ಪಗಡೆಕಾಯಿ ಮಾಡ್ಕೊಂತಾರೋ ಅಂತ ಭಯ ಆಯ್ತಾ ಇದೆ. ಕಾಂಚನ ತನ್ನ ಆಟ ಸಾಧಿಸ್ಕೊಳ್ಳೋಕೆ ಈ ಮಟ್ಟಕ್ಕೆ ಇಳಿತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ತೆಗ್ಯವ, ನಂಗೆ ಯಾಕವ ಇಂಥ ಶಿಕ್ಷೆ ಕೊಟ್ಬಿಟ್ಟೆ ನೀನು? ಅದೇನೋ ಪ್ರಸ್ತುತ ಶಾಸ್ತ್ರವ ಮುಂದಕ್ಕೆ ಹಾಕಕ್ಕೆ ಅದೇನೋ ಮಾಡ್ತೀನಿ ಅಂಜಲ್ಲ, ಇದೇನಾ? ನನ್ನ ಮಗಳನ್ನ ದಾಳವಾಗಿ ಬಾಳಿಸ್ಕೊಂಬಿಟ್ಟಲ್ಲವ ನೀನು. ನಿಂಗಿದ್ ಮೊದ್ಲೇ ಗೊತ್ತಿತ್ತ? ನಿನಗೇನು ತಲೆ ಕೆಟ್ಟಾಯ್ತಾ ಹೆಂಗೆ? ನನ್ನನ್ನು ಪ್ರಶ್ನೆ ಕೇಳೋದಕ್ಕೆ ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಲಗ್ನದ ಅಟ್ಟಿನಾಗೆ ಕಮಲಿನು ಮಹೇಶನು ಒಂದೇ ಕೋಣನಾಗ ಒಂದು ರಾತ್ರಿ ಇದ್ರೋ ನೈಸ್ಯನ ಯಾಕೆ ನಂತಾವ್ ಹೇಳಲಿಲ್ಲ? ಹೇಳಿದ್ರೆ ಈಟೊತ್ತಿಗಾಕೆ ಆ ಪಿಂಡನ ತೆಗ್ಸಾಕ್ತಿರ್ನಿಲ್ವೇ? ಕಾಂಚನ, ಮಗಳ ವಿಚಾರದಾಗ ಹಿಂಗೆ ಯೋಚನೆ ಮಾಡ್ತೀಯ ಅಂದ್ರೆ ನನ್ನ ಮಗಳು ಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ನಿನ್ಗೇನು ಅನಿಸ್ತಿಲ್ವಾ? ಅನ್ಸಕ್ಕಿಲ್ಲ. ನಂಗೀಗ ಯಾರ ಬಗ್ಗೆನೂ ಯಾವ ಕರುಣೆನೂ ಬರಕ್ಕಿಲ್ಲ. ನನಗೆ ನಾನು ಗೆಲ್ಬೇಕು.